ನಾ ಅವ್ರದ್ದು ಹೋದ್ರೆ ಹೋಗಲ್ರಕ್ಕ, ನೀವು ಶಹರದಂತ ಸೊಣ್ಣಪ್ಪಗಳು ಏನದಿರಲ್ಲ, ನೀವರ ಇಟ್ಟು ಉಣ್ಣಾಗ ವಿಚಾರ ಮಾಡಿರಿ. ನಾವು ತಂದು ತಿನ್ನೋದು ಏನೈತದು ಅಂತ, ನಾವು ತಂದು ತಿನ್ನೋದ್ರಾಗ ಏನು ತಿಂತೀವಿ ಅಂತ ನೀವು ವಿಚಾರ ಮಾಡಿರಿ. ನೀವು ವಿಚಾರ ಮಾಡಿ ಅದನ್ನು ಕೇಳಾಕತ್ತಿದ್ರಂದ್ರೆ ಅವ ಬಿಡ್ತಾನೆ, ಅದನ್ನು ಬಿಟ್ಟು ಚಲೋದು ಬೆಳ್ಯಾಕೆ ಶುರು ಮಾಡ್ತಾನೆ. ನಾವು ಯಾರೂ ವಿಚಾರ ಮಾಡ್ತೇವೆ ನಮ್ಗೆ ಯಾವ್ದು ಸೊಯ್ ಐತೆ ಅನ್ನೋದು ಇಷ್ಟ ವಿಚಾರ ಮಾಡ್ತೀವಿ. ಹಿಂಗೆ ಮಾಡಬಾರ್ದು. ನಮ್ಮ ಭೂಮಿಯೊಳಗೆ ವಿಷ ಸಂಗ್ರಹ ಆಗೈತಿ, ಕೆಳಗೆ ಒಂದು ವಿಷದ ಲೇರ ತಯಾರಾಗೈತಿ, ಒಂದು ಪದರ ತಯಾರಾಗೈತಿ. ಏನು ಮಳೆ ಬೀಳಿ ಏನೋ ಬೀಳಿ ಈ ಬೆಳೆ ಬಂದರೂ ಅದ್ರಾಗ ಬರ್ತೈತಿ. ಮಳೆ ಬಿತ್ತಂದ್ರೆ ನೀರಿನೊಳಗೆ ಸೇರಿ ಆ ವಿಷ ಹೋಗಿ ಬಾವಿಗಳಿಗೆ, ಕೆರೆಗಳಿಗೆ, ಹೊಳೆಗಳಿಗೆ ಅದ ಸೇರ್ತೈತಿ. ಅದೇ ನೀರ ನಮ್ಮ ಊರಿಗೆ ಕುಡಿಯಾಕೆ ಬರ್ತೈತಿ. ಕುಡಿಯಾಕೆ ಬಂದು ಕೂಡಲೇ ನಾವು ಮತ್ತು ನೀರು ಕುಡಿ ಪದ್ಧತಿ ಏನು, ಒಂದು ಕ್ಲೋರಿನೇಟೆಡ್ ವಾಟ್ರು, ಕ್ಲೋರಿನ್ ಕೂಡಿಸಿ ಹಾಕ್ತಾರೆ. ಕ್ಲೋರಿನ್ ಎದಕ್ಕೆ ಬಳಸ್ತಿದ್ರು ಅಂತಂದ್ರೆ ಅರಿವಳಿಕೆಗೆ ಬಳಸ್ತಿದ್ರು ಮೊದಲು. ಈಗ ಅದನ್ನು ನೀರು ಸ್ವಚ್ಛ ಮಾಡೋಕ್ಕೆ ಬಳಸ್ತಾರೆ. ಆ ಕ್ಲೋರಿನೇಟೆಡ್ ವಾಟ್ರ್ ಕುಡಿತೀವಿ ನಾವು. ಇರಲಿಲ್ಲ ಅಂದ್ರೆ ಆರ್ ಒ ವಾಟ್ರ್ ಕುಡಿತೀವಿ. ಆರ್ ಒ ವಾಟ್ರ್ ಅಂದ್ರೇನು, ಎಲ್ಲ ಮಿನರಲ್ ತೆಗೆದು ಹಾಕಿ ಯಾವರ ಸಾಮಾನು ತೊಳ್ಯಾಕೆ ಅಷ್ಟ ಉಪಯೋಗಕ್ಕೆ ಬರ್ಬೇಕು ಅಂಥ ನೀರು, ಯಾವುದ್ರೊಳಗೆ ಯಾವ ಮಿನರಲ್ಲು ಇಲ್ಲ, ಯಾವ ಖನಿಜದ ಅಂಶಗಳು ಇಲ್ಲ, ಅಂಥ ನೀರು ಕುಡಿದು ನಾವು ಬದುಕೋದು ಎಷ್ಟು ದಿವಸ? ಇವೇನು ಬಾಟ್ಲಿ ಅದಾವಲ್ಲ, ಯಾವ ಬಾಟ್ಲಿಯ ನೀರು ಏನು ಭಾಳ ದಿವಸ ನಮ್ಮನ್ನು ಬದುಕಿಸೋದಿಲ್ಲ. ನಾವು ಅದಕ್ಕೆ ವಿಚಾರ ಮಾಡ್ಬೇಕು, ಏನು ತಿನ್ನಬೇಕು ಏನು ಕುಡಿಬೇಕಂತ.